ಹಾಗಾಯ್ಸ್ ಎಲ್ಲರಿಗೂ ನಮಸ್ಕಾರಗಳು. ಮತ್ತೊಮ್ಮೆ ಕಿರಣ್ ಇನ್ಸೈಟ್ಸ್ಗೆ ಸ್ವಾಗತ. ನಾವಿಂದೆ ಕೆಲವು ಟೀಮ್ಸ್ ನ ಸ್ಟ್ರಾಂಗೆಸ್ಟ್ ಪ್ರಾಬಬಲ್ ಪ್ಲೇಯಿಂಗ್ 11 ನೋಡಿದ್ವಿ. ಇವತ್ತು ನಾವು ಹೈದರಾಬಾದ್ ಮತ್ತೆ ರನ್ನರ್ಸ್ ಅಪ್ ಆದಂತಹ ಪಂಜಾಬ್ ಕಿಂಗ್ಸ್ ಅವ್ರದ್ದು ಸ್ಟ್ರಾಂಗೆಸ್ಟ್ ಪ್ರಾಬಬಲ್ ಪ್ಲೇಯಿಂಗ್ 11 ನೋಡೋಣ. ಹೌದು, ಲಾಸ್ಟ್ ಇಯರ್ ಪಂಜಾಬ್ಗೆ ಸಖತ್ತಾಗಿನೇ ಆಯ್ತು. ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ರು ಅಂತ ಹೇಳ್ಬೋದು ಪಂಜಾಬ್. ಹೌದು, ಟೇಬಲ್ ಟಾಪ್ ಅಲ್ಲಿ ಫಿನಿಶ್ ಮಾಡಿದವರು, ನಂಬರ್ 1 ಪೊಸಿಷನ್ ಅಲ್ಲಿ ಫಿನಿಶ್ ಮಾಡಿದ್ದು ಲೀಗ್ ಸ್ಟೇಜ್ ನ. ಅವ್ರ ಕಡೆ ಸಕ್ಕತ್ತಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದು ಯಾರಂದ್ರೆ ಇಂಡಿಯನ್ ಕೋರ್. ಅವ್ರ ಕಡೆ ಇದ್ದಂಗೆ ಇಂಡಿಯನ್ ಕೋರು ಯಾರ ಕಡೆನೂ ಇದ್ದಿಲ್ಲ. ಬೇರೆ ಕಡೆ ಇತ್ತು, ಬಟ್ ಪರ್ಫಾರ್ಮೆನ್ಸ್ ವೈಸ್ ಎತ್ಕೊಂಡ್ರೆ ಪಂಜಾಬ್ ಕಡೆ ಕೊಟ್ಟಂತ ಪ್ರದರ್ಶನ ಬೇರೆ ಯಾವ ಟೀಮಲ್ಲೂ ಕೊಟ್ಟಿಲ್ಲ. ಶ್ರೇಯಸ್ ಅಯ್ಯರ್ ಇರ್ಬೋದು, ಹೈಯೆಸ್ಟ್ ರನ್ ಗೆಟರ್ ಆಗಿದ್ರು, 604 ರನ್ಸ್ ಹೊಡೆದಿದ್ರು. ಮತ್ತೆ ಪ್ರಿಯಾಂಶ್ ಆರ್ಯನು ಅಷ್ಟೇ ಸಖತ್ತಾಗಿ ಕಾಂಟ್ರಿಬ್ಯೂಷನ್ ಮಾಡಿದ್ರು. ಮತ್ತೆ ಪ್ರಭು ಸಿಮ್ರಾನ್ ಸಿಂಗ್ ಅವರು ಅಷ್ಟೇ ಸಖತ್ತಾಗಿ ಕಾಂಟ್ರಿಬ್ಯೂಷನ್ ಮಾಡಿದ್ರು. ಮತ್ತೆ ಲೋಯರ್ ಆರ್ಡರ್ ಅಲ್ಲಿ ಒಂದು ಶಶಾಂಕ್ ಸಿಂಗು ಮತ್ತೆ ನೇಹಲ್ ವದೇರಾ ಅವರು ಅಷ್ಟೇ ಸಖತ್ ಕಾಂಟ್ರಿಬ್ಯೂಷನ್ ಮಾಡಿದ್ರು. ಬೌಲಿಂಗ್ ಅಂತ ಬಂದಾಗ ಹರ್ಷದೀಪ್ ಸಿಂಗು, ಹೌದು ಅವರೇ ಪಂಜಾಬ್ ಕಡೆ ಹೈಯೆಸ್ಟ್ ವಿಕೆಟ್ ಟೇಕರ್ ಆಗಿದ್ದು, 21 ವಿಕೆಟ್ಸ್ ತಗೊಂಡಿದ್ರು. ಮತ್ತೆ ಯಜುವೇಂದ್ರ ಚಾಹಲ್ ಇರ್ಬೋದು, ಮತ್ತೆ ಉಮರ್ ಝೈ ಇರ್ಬೋದು, ಮಾರ್ಕೋ ಜಾನ್ಸನ್ ಇರ್ಬೋದು, ಪ್ರತಿಯೊಬ್ರು ಸಖತ್ ಕಾಂಟ್ರಿಬ್ಯೂಷನ್ ಮಾಡಿದ್ರು. ಆದ್ರಿಂದಾನೇ ಅವರು ಲೀಗ್ ಸ್ಟೇಜ್ ಅಲ್ಲಿ ನಂಬರ್ 1 ಪೊಸಿಷನ್ ಅಲ್ಲಿ ಫಿನಿಶ್ ಮಾಡಿದ್ರು. ನಂಬರ್ 1 ಪೊಸಿಷನ್ ಫಿನಿಶ್ ಮಾಡಿದ್ರು. ಮತ್ತೆ ನಮ್ಮ RCB ವಿರುದ್ಧ ಕ್ವಾಲಿಫೈಯರ್ 1 ಅಲ್ಲಿ ಸೋದ್ರು. ನೆಕ್ಸ್ಟ್ ಕ್ವಾಲಿಫೈಯರ್ 2 ಅಲ್ಲಿ ಮುಂಬೈ ಮೇಲೆ ವಿನ್ ಆದ್ರು. ಮತ್ತೆ ಫೈನಲ್ ಅಲ್ಲಿ ಕೊನೆಗೆ ರನ್ನರ್ಸ್ ಅಪ್ ಆಗಿ ಎಂಡ್ ಆದ್ರು. RCB ವಿರುದ್ಧ ಸೋತ್ರು, ರನ್ನರ್ಸ್ ಅಪ್ ಆಗಿ ಎಂಡ್ ಆದ್ರು. ಲಾಸ್ಟ್ ಟೈಮ್ ಅವ್ರದ್ದು ಟೀಮ್ ಸಖತ್ ಸ್ಟ್ರಾಂಗ್ ಆಗಿತ್ತು. ಬ್ಯಾಟಿಂಗ್ ಆರ್ಡರ್ ಅಲ್ಲಿ ಇರ್ಬೋದು, ಮತ್ತೆ ಬೌಲಿಂಗ್ ಅಲ್ಲೂ ಇರ್ಬೋದು, ಸಖತ್ ಬ್ಯಾಲೆನ್ಸ್ ಆಗಿತ್ತು, ಸಖತ್ ಸ್ಟ್ರಾಂಗ್ ಆಗಿತ್ತು. ಆದ್ರೂ ಅವ್ರಿಗೆ ಲಾಸ್ಟ್ ಸೀಸನ್ ಟ್ರೋಫಿ ಹೊಡೆಯೋ ಚಾನ್ಸಸ್ ಜಾಸ್ತಿನೇ ಇತ್ತು. ಬಟ್ ಫೈನಲ್ ಅಲ್ಲಿ ಸೋತ್ರು, ನಮ್ಮ RCB ವಿರುದ್ಧ ರನ್ನರ್ಸ್ ಅಪ್ ಆಗಿ ಎಂಡ್ ಆದ್ರು. ಈಗ ಫುಲ್ ಸ್ಕ್ವಾಡ್ ನ ನೋಡೋಣ, ಮತ್ತೆ ಸ್ಟ್ರಾಂಗೆಸ್ಟ್ ಪ್ರಾಬಬಲ್ ಪ್ಲೇಯಿಂಗ್ 11 ಪ್ಲೇ ಮಾಡೋಣ. ಇವಾಗ ಡೈರೆಕ್ಟ್ ಆಗಿ ಸ್ಕ್ವಾಡ್ ಬಂದ್ಬಿಡೋಣ, ಮತ್ತೆ ಪ್ರಾಬಬಲ್ ಪ್ಲೇಯಿಂಗ್ 11 ಮಾಡೋಣ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಡಿಸ್ಪ್ಲೇ ಮಾಡಿದ್ದೀನಿ ಯಾವ ತರ ಇದೆ ಸ್ಕ್ವಾಡ್ ಅಂತ. ಬ್ಯಾಟಿಂಗ್ ಅಲ್ಲಿ ಯಾರ್ಯಾರು ಬರ್ತಾರೆ, ಬೌಲಿಂಗ್ ಅಲ್ಲಿ ಯಾರ್ಯಾರು ಬರ್ತಾರೆ, ಆಲ್ರೌಂಡರ್ಸ್ ಅಲ್ಲಿ ಯಾರ್ಯಾರು ಬರ್ತಾರೆ, ಪ್ರತಿಯೊಂದು ಇಲ್ಲಿ ಡಿಸ್ಪ್ಲೇ ಮಾಡಿದೀನಿ ನೋಡ್ಕೊಳ್ಳಿ. ಇದರಲ್ಲಿ ನಾನು ಓಪನಿಂಗ್ ಅಂತ ಬಂದಾಗ ನಾನು ಆಡ್ಸೋದು ಯಾರಂದ್ರೆ ಪ್ರಿಯಾಂಶ್ ಆರ್ಯ ಮತ್ತೆ ಪ್ರಭು ಸಿಮ್ರಾನ್ ಸಿಂಗ್. ನಿಮ್ಗೆಲ್ಲ ಗೊತ್ತಿರೋಗೆ ಲಾಸ್ಟ್ ಸೀಸನ್ ಅಲ್ಲಿ ಇವ್ರ ಕಡೆಯಿಂದ ಸಖತ್ ಪ್ರದರ್ಶನ ಬಂದಿತ್ತು, ಸಖತ್ತಾಗಿ ಆಡಿದ್ರು ಇವ್ರಿಬ್ರು. ಆದ್ರಿಂದ ನಾನು ಈ ಸೀಸನ್ ಇವ್ರನ್ನೇ ಆಡಿಸ್ತಾ ಇದ್ದೀನಿ. ಮತ್ತೆ ನಂಬರ್ 3 ಅಲ್ಲಿ ಶ್ರೇಯಸ್ ಅಯ್ಯರ್. ಲಾಸ್ಟ್ ಸೀಸನ್ ಸಖತ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು. ಪಂಜಾಬ್ ಕಡೆ ಇವರೇ ಹೈಯೆಸ್ಟ್ ರನ್ ಗೆಟರ್ ಆಗಿದ್ದು, 604 ರನ್ಸ್ ನ ಹೊಡೆದಿದ್ರು. ಇನ್ಯಾರು ಕೊಡಕ್ಕಾಗುತ್ತೆ? ಶ್ರೇಯಸ್ ಅಯ್ಯರ್ ಮಿಡ್ಲ್ ಆರ್ಡರ್ ಅಲ್ಲಿ ಸ್ಟ್ರೆಂತ್ ಇದ್ದಂಗೆ ಸಖತ್ತಾಗಿ ಕಾಂಟ್ರಿಬ್ಯೂಷನ್ ಮಾಡ್ತಾರೆ. ಕನ್ಸಿಸ್ಟೆನ್ಸ್ ಆಗಿ ಬೇರೆ ಲಾಸ್ಟ್ ಸೀಸನ್ ಪ್ರದರ್ಶನ ಕೊಟ್ರು. ಅದರಿಂದ ನಂಬರ್ 3 ಶ್ರೇಯಸ್ ಅಯ್ಯರ್. ನಂಬರ್ 4 ಬಂದು ನೇಹಲ್ ವದೇರಾ. ಅದು ಇವರು ಅಷ್ಟೇ ಲಾಸ್ಟ್ ಪಂಜಾಬ್ ಕಡೆ ಸಖತ್ತಾಗಿ ಪ್ರದರ್ಶನ ಕೊಟ್ರು, ಸಖತ್ ಪರ್ಫಾರ್ಮೆನ್ಸಸ್ ಕೊಟ್ರು, ಕೆಲವು ಸಖತ್ ಕಾಂಟ್ರಿಬ್ಯೂಷನ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಅವ್ರಿಗೆ ನಂಬರ್ 4 ಪೊಸಿಷನ್. ನಂಬರ್ 5 ಬಂದು ಉಮರ್ ಝೈ. ಹೌದು, ಉಮರ್ ಝೈಗೆ ಯಾಕೆ ಕೊಡ್ತಾ ಇದ್ದೀನಿ ಅಂದ್ರೆ ಅವ್ರು ಆಲ್ರೌಂಡ್ರು, ಬ್ಯಾಟಿಂಗ್ ಅಲ್ಲೂ ಕಾಂಟ್ರಿಬ್ಯೂಷನ್ ಮಾಡ್ತಾರೆ, ಮತ್ತೆ ಬೌಲಿಂಗ್ ಅಲ್ಲೂ ಕಾಂಟ್ರಿಬ್ಯೂಷನ್ ಮಾಡ್ತಾರೆ. ಆದ್ರಿಂದ ಉಮರ್ ಝೈ ಸಖತ್ತಾಗಿನೇ ಅಫ್ಘಾನ್ ಪ್ಲೇಯರ್, ಸಖತ್ತಾಗಿನೇ ಆಡ್ತಾರೆ. ಆದ್ರಿಂದ ಅವ್ರಿಗೆ ನಂಬರ್ 5 ಪ್ಲೇಸ್. ನಂಬರ್ 6 ಬಂದು ಮಾರ್ಕಸ್ ಸ್ಟೋಯ್ನಿಸ್. ಇವ್ರ ಬಗ್ಗೆ ಹೇಳ್ಬೇಕಾ? ಆಸ್ಟ್ರೇಲಿಯನ್ ಪ್ಲೇಯರ್ ಬೇರೆ. ಯಾವ್ದೇ ಟೈಮಲ್ಲಿ ಆಗ್ಲಿ ಬೌಲಿಂಗ್ ಅಲ್ಲಿ ಇರ್ಬೋದು, ಬ್ಯಾಟಿಂಗ್ ಅಲ್ಲಿ ಇರ್ಬೋದು, ಸಖತ್ ಪ್ರದರ್ಶನ ಕೊಡ್ತಾರೆ. ಮತ್ತೆ ಬಿಗ್ ಹಿಟ್ಟರು ಸಹ. ಇವ್ರೊಂಥರ ಟೀಮ್ ಅಲ್ಲಿ ಇದ್ರೆ ಬ್ಯಾಟಿಂಗ್ ಫುಲ್ ಸ್ಟ್ರೆಂತ್ ಇದ್ದಂಗೆ. ಹೌದು, ಆ ತರ ಅನ್ಸುತ್ತೆ, ಆ ತರ ಬ್ಯಾಟರ್ ಅವರು. ನೆಕ್ಸ್ಟ್ ಬಂದು ಶಶಾಂಕ್ ಸಿಂಗ್. RCB ವಿರುದ್ಧ ಫೈನಲ್ ಅಲ್ಲಿ ಹೊಡೆದಿರೋದು ನೋಡಿದ್ರಿ. ಲಾಸ್ಟ್ ಇನ್ನೊಂದು 2-3 ಬಾಲ್ ಸಿಕ್ಕಿದ್ರೆ ಮ್ಯಾಚ್ ಫಿನಿಶ್ ಮಾಡ್ಬಿಡ್ತಾ ಇದ್ರು, ಆ ರೇಂಜ್ ಆಡಿದ್ರು ಅವರು. ಅದಕ್ಕೆ ಮುಂಚೆನೂ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ರು, ಪಂಜಾಬ್ ಕಡೆ ಸಖತ್ತಾಗಿನೇ ಪ್ರದರ್ಶನ ಕೊಟ್ರು. ಮತ್ತೆ ನೆಕ್ಸ್ಟ್ ಬಂದು ಮಾರ್ಕೋ ಜಾನ್ಸನ್. ಮಾರ್ಕೋ ಜಾನ್ಸನ್ ಈ ಮಾರ್ಕೋ ಜಾನ್ಸನ್ ಯಾವ ತರ ಇದಾರೆ ಅಂದ್ರೆ ಪೀಕ್ ಫಾರ್ಮ್ ಅಲ್ಲಿ ಇದಾರೆ ಅಂತ ಹೇಳ್ಬೋದು. ಹೌದು, ಸೌತ್ ಆಫ್ರಿಕಾ ಕಡೆನೂ ಅಷ್ಟೇ, ಮೊನ್ನೆ ಲಾಸ್ಟ್ T20 ವರ್ಲ್ಡ್ ಕಪ್ ಅಲ್ಲೂ ಅಷ್ಟೇ ಸಖತ್ತಾಗಿ ಆಡಿದ್ರು. ಮತ್ತೆ IPL ಅಲ್ಲೂ ಅಷ್ಟೇ ಸಖತ್ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ರು. 25 ಅಲ್ಲಿ ವಿಕೆಟ್ಸ್ ಅಲ್ಲಿ ಇರ್ಬೋದು, ರನ್ಸ್ ಅಲ್ಲಿ ಇರ್ಬೋದು, ಪ್ರತಿಯೊಂದರಲ್ಲೂ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ರು. ನಂಬರ್ 8 ಸ್ಥಾನನ ಮಾರ್ಕೋ ಜಾನ್ಸನ್ಗೆ. ನಂಬರ್ 9 ಸ್ಥಾನದಲ್ಲಿ ಸ್ಟೀವರ್ ಬ್ರಾಟ್ಲೆಟ್ ನ ಆಡಿಸ್ತಾ ಇದ್ದೀನಿ. ಹೌದು, ಯಾಕಂದ್ರೆ ಲೋಕಿ ಫರ್ಗ್ಯೂಸನ್ ಕೆಲವು ಮ್ಯಾಚಸ್ ಆಡ್ತಾ ಇಲ್ಲ. ಅವ್ರೇನಾದ್ರು ಬಂದ್ರೆ ನಾನು ಲೋಕಿ ಫರ್ಗ್ಯೂಸನ್ ಆಡಿಸ್ತೀನಿ. ಇವಾಗ ಸದ್ಯಕ್ಕೆ ಇಲ್ವಲ್ಲ, ಅದಕ್ಕೆ ಸ್ಟೀವರ್ ಬ್ರಾಟ್ಲೆಟ್ ನ ನಾನು ಆಡಿಸ್ತೀನಿ. ಮತ್ತೆ ಹರ್ಷದೀಪ್ ಸಿಂಗ್, ಇವ್ರು ಬಿಡಕ್ಕಾಗುತ್ತಾ? ನಮ್ಮ ಇಂಡಿಯನ್ ಬೆಸ್ಟ್ ಬೌಲರು ಅಂತ ಹೇಳ್ಬೋದು. T20 ಸಖತ್ತಾಗಿ ಮಾಡ್ತಾರೆ, ಸಖತ್ತಾಗಿ ವೇರಿಯೇಷನ್ಸ್ ಇದೆ. ಅದರಿಂದ ಹರ್ಷದೀಪ್ ಸಿಂಗ್ ನಂಬರ್ 10. ನಂಬರ್ 11 ಯಜುವೇಂದ್ರ ಚಾಹಲ್, ನಮ್ಮ RCB ಎಕ್ಸ್ ಪ್ಲೇಯರ್. ನಮ್ಮ RCB ಕಡೆ ಎಲ್ಲ ಗೊತ್ತಿರೋದೇ ಅತ್ಯಂತ ಪ್ರದರ್ಶನ ಕೊಟ್ರು. ಮತ್ತೆ ಪಂಜಾಬ್ ಕಡೆನೂ ಅಷ್ಟೇ ಸಖತ್ತಾಗಿ ಪ್ರದರ್ಶನ ಕೊಟ್ರು. ಆದ್ರಿಂದ ನಾನು ನಂಬರ್ 11 ಪ್ಲೇಸ್ ಅಲ್ಲಿ ಚಾಹಲ್ನೇ ಆಡಿಸ್ತೇನೆ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನಂಗೆ ಏನಾದ್ರು ಸ್ಪಿನ್ ಬೇಕಾದ್ರೆ ಹರ್ಪ್ರೀತ್ ಬ್ರಾರ್ನ ಯೂಸ್ ಮಾಡ್ಕೊತೀನಿ. ನಂಗೆ ಏನಾದ್ರು ಫಾಸ್ಟ್ ಬೌಲರ್ ಬೇಕಾದ್ರೆ ವಿಜಯ್ ಕುಮಾರ್ನ ಯೂಸ್ ಮಾಡ್ಕೊತೀನಿ. ಹೌದು, ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ ಟೀಮು. ಈಗಲೂ ನೋಡಿ ಟೀಮ್ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ಅಂದ್ರೆ ಬೌಲಿಂಗ್ ಅಲ್ಲೂ ಅಷ್ಟೇ, ಬ್ಯಾಟಿಂಗ್ ಅಲ್ಲೂ ಅಷ್ಟೇ ಸಖತ್ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಎಲ್ಲ ಪ್ರೇಮ್ ಮಾಡಿದಾದ್ಮೇಲೆ ನೋಡಿ ಬ್ಯಾಟಿಂಗ್ ಆರ್ಡರ್ ಅಲ್ಲಿ ಇರ್ಬೋದು, ಮಿಡ್ಲ್ ಆರ್ಡರ್ ಇರ್ಬೋದು, ಟಾಪ್ ಆರ್ಡರ್ ಅಲ್ಲೂ ಅಷ್ಟೇ
ಬೌಲಿಂಗ್ ಅಲ್ಲೂ ಅಷ್ಟೇ ಸಕ್ಕ ಸ್ಟ್ರಾಂಗ್ ಇದಾರೆ. ನಂಗೆ ಯಾಕೋ ಇವರು ಟಾಪ್ 4 ಅಲ್ಲಿ ಫಿನಿಶ್ ಮಾಡ್ತಾರೆ, ಟಾಪ್ 2 ಒಳಗಡೆನೂ ಎಂಟರ್ ಆಗ್ತಾರೆ ಅಂತ ನಂಗೆ ಅನಿಸ್ತಾ ಇದೆ. ಇದು ಪಂಜಾಬ್ನ ಸ್ಟ್ರಾಂಗೆಸ್ಟ್ ಪ್ರಾಬಬಲ್ ಪ್ಲೇಯಿಂಗ್ 11 ಆಗಿತ್ತು. ಇವಾಗ ಹೈದರಾಬಾದ್ನ ಸ್ಟ್ರಾಂಗೆಸ್ಟ್ ಪ್ರಾಬಬಲ್ ಪ್ಲೇಯಿಂಗ್ 11 ನೋಡ್ಬಣ್ಣ. ಇವ್ರದ್ದು ಯಾವಾಗ್ಲೂ ಒಂದೇ ಆಯ್ತು ಗುರು. ಹೌದು, ಬ್ಯಾಟಿಂಗ್ ಅಂತ ಬಂದಾಗ ಫುಲ್ ಸ್ಟ್ರೆಂಥನ್ ಆಗಿರುತ್ತೆ, ಬೌಲಿಂಗ್ ಅಂತ ಬಂದಾಗ ಫುಲ್ ವೀಕ್ ಆಗಿರುತ್ತೆ. ಈ ತರ ಇದ್ರೆ ಮ್ಯಾಚಸ್ ವಿನ್ ಆಗಕ್ಕಾಗುತ್ತಾ? ಹೌದು, ನೋಡಿ ಬೇಕಾದ್ರೆ ಇವಾಗ ನಮ್ಮ RCB ಅಷ್ಟೇ 2023 ಮೊದಲು ಅವರು ಅಷ್ಟೇ ಬ್ಯಾಟಿಂಗ್ ಫುಲ್ ಸ್ಟ್ರೆಂಥನ್ ಆಗಿರ್ತಾ ಇತ್ತು, ಬೌಲಿಂಗ್ ಅಲ್ಲಿ ಫುಲ್ ವೀಕ್ ಆಗಿರ್ತಾ ಇತ್ತು. ಇವಾಗ ಆ ಟೆಂಪ್ಲೇಟ್ ಇವ್ರು ಫಾಲೋ ಮಾಡ್ತಾ ಇದ್ರು ಹೈದರಾಬಾದ್. ಈ ತರ ಇದ್ರೆ ಮ್ಯಾಚಸ್ ವಿನ್ ಆಗಕ್ಕಾಗಲ್ಲ, ಟ್ರೋಫಿಟು ವಿನ್ ಆಗಕ್ಕಾಗಲ್ಲ, ಕಷ್ಟ ಆಗುತ್ತೆ. ನಿಂಗೆ ಬ್ಯಾಟರ್ಸ್ ಎಷ್ಟು ಮ್ಯಾಚ್ ಅಂತ ವಿನ್ ಮಾಡಿಸ್ಕೊಡ್ಬೋದು, ಒಂದ್ 2 ಮ್ಯಾಚ್ ವಿನ್ ಮಾಡಿಸ್ಬೋದು, 3 ಮ್ಯಾಚ್ ವಿನ್ ಮಾಡಿಸ್ಬೋದು, ಬಟ್ ಎಲ್ಲಾ ಮ್ಯಾಚಸ್ ವಿನ್ ಮಾಡ್ಸಕ್ಕಾಗಲ್ಲ. ಯಾವಾಗ ಬ್ಯಾಟಿಂಗು ಬೌಲಿಂಗ್ ಎರಡು ಸಮನಾಗಿರುತ್ತೋ, ಯಾವಾಗ ಈಕ್ವಲ್ ಆಗಿರುತ್ತೋ ಆಗ್ಲೇ ನೀನು ಮ್ಯಾಚಸ್ ವಿನ್ ಆಗಕ್ಕಾಗೋದು, ಮತ್ತೆ ಟ್ರೋಫಿನೂ ವಿನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಈ ಸಲನೂ ಅಷ್ಟೇ ಇವ್ರದ್ದು ಅಷ್ಟೊಂದೇನು ಸಕ್ಕತ್ತಾಗಿ ಕಾಣ್ತಾ ಇಲ್ಲ ಟೀಮು. ಇವ್ರದ್ದು ಲಾಸ್ಟ್ ಸೀಸನ್ ಇವ್ರು ನಿಮ್ಗೆಲ್ಲ ಗೊತ್ತಿರಾಗೆ ಅಷ್ಟೊಂದೇನು ಚೆನ್ನಾಗಿಲ್ಲ, 6th ಪ್ಲೇಸ್ ಅಲ್ಲಿ ಫಿನಿಶ್ ಮಾಡಿದ್ದವ್ರು IPL ನ. ಅವ್ರ ಕಡೆ ಬ್ಯಾಟಿಂಗ್ ಅಂತ ಬಂದಾಗ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ಹೆನ್ರಿಕ್ ಕ್ಲಾಸನ್. ಹೌದು, ಅವರು ಪೀಕ್ ಫಾರ್ಮ್ ಅಲ್ಲಿ ಇದ್ರ ಆ ಟೈಮಲ್ಲಿ ಸಖತ್ತಾಗಿ ಬ್ಯಾಟಿಂಗ್ ಪ್ರದರ್ಶನ ಕೊಟ್ಟರು. ಅದು ಮಿಡ್ಲ್ ಆರ್ಡರ್ ಬಂದು 487 ರನ್ಸ್ ಸಖತ್ತಾಗಿ ಕಾಂಟ್ರಿಬ್ಯೂಷನ್ ಮಾಡಿದ್ರು ಅವ್ರ ಕಡೆ. ಮತ್ತೆ ಅಭಿಷೇಕ್ ಶರ್ಮನು ಅಷ್ಟೇ ಸ್ವಲ್ಪ ಕಾಂಟ್ರಿಬ್ಯೂಷನ್ ಮಾಡಿದ್ರು, ಮತ್ತೆ ಟ್ರಾವಿಸ್ ಹೆಡ್ಡು ಸಹ ಕಾಂಟ್ರಿಬ್ಯೂಷನ್ ಮಾಡಿದ್ರು ಸ್ವಲ್ಪ, ಮತ್ತೆ ಇಶಾನ್ ಕಿಶನ್ ಸಖತ್ತಾಗಿ ಕಾಂಟ್ರಿಬ್ಯೂಷನ್ ಮಾಡಿದ್ರು ಅವ್ರ ಕಡೆ. ಮತ್ತೆ ಬೌಲಿಂಗ್ ಅಂತ ಬಂದಾಗ ಪ್ಯಾಟ್ ಕಮಿನ್ಸ್ ಮತ್ತೆ ಹರ್ಷಲ್ ಪಟೇಲ್ ಅವರೇ ಹೈಯೆಸ್ಟ್ ವಿಕೆಟ್ ಗೆಟರ್ ಆಗಿದ್ದು ಹೈದರಾಬಾದ್ ಕಡೆ. ಅದು 14 ವಿಕೆಟ್ಸ್, ಇಬ್ರು ಸಮ ಆಗಿದ್ರು. ನೋಡಿ, ಇವರು ವಿಕೆಟ್ಸ್ 14 ಅಷ್ಟೇ ತೆಗ್ದಿರೋದು ಬೇರೆ, ಮತ್ತೆ ಎಕಾನಮಿ ಅಂತ ಬಂದಾಗ ಫುಲ್ ಎಕ್ಸ್ಪೆನ್ಸಿವ್ ಆಗಿದ್ರು. ಹೌದು, ಇವ್ರು ನಿಮ್ಗೆಲ್ಲ ಗೊತ್ತಿರಾಗೆ ಪ್ಯಾಟ್ ಕಮಿನ್ಸ್ ಲಾಸ್ಟ್ ಸೀಸನ್ ರನ್ಸ್ ಲೀಕ್ ಮಾಡಿದ್ರು, ಮತ್ತೆ ಹರ್ಷಲ್ ಪಟೇಲ್ ನಿಮ್ಗೆಲ್ಲ ಗೊತ್ತಿರಾಗೆ ಅವ್ರು ಯಾವಾಗ್ಲೂ ಲೀಕ್ ಮಾಡ್ತಾನೆ ಇರ್ತಾರೆ. ಕೆಲವು ವಿಕೆಟ್ಸ್ ತೆಗಿತಾರೆ ಇಲ್ಲ ಅಂತಲ್ಲ, ಬಟ್ ಎಕಾನಮಿ ಅಂತ ಬಂದಾಗ ಹೆವಿ ಇರುತ್ತೆ ಅವ್ರದ್ದು. ಇವ್ರಿಗೆ ಮೇನ್ ಕನ್ಸರ್ನ್ ಆಗಿರೋದೇ ಬೌಲಿಂಗ್ ಯೂನಿಟ್ ಅಲ್ಲಿ ಯಾರು ಅಷ್ಟೊಂದು ಚೆನ್ನಾಗಿ ಪ್ರದರ್ಶನ ಕೊಡಕ್ ಆಗ್ತಾ ಇಲ್ಲ. ಬೇರೆ ರೀಪ್ಲೇಸ್ ಮಾಡೋಕ್ಕೂ ಯಾರು ಅಷ್ಟೊಂದು ಚೆನ್ನಾಗಿಲ್ಲ ಟೀಮ್ ಅಲ್ಲಿ, ಸ್ಕ್ವಾಡ್ ಅಲ್ಲಿ. ಬೇರೆ ಯಾರನ್ನಾದ್ರೂ ಅವ್ರ ಜಾಗದಲ್ಲಿ ಫಿಟ್ ಮಾಡೋಣ ಅಂದ್ರೆ ಬೆಂಚ್ ಅಲ್ಲೂ ಅಷ್ಟೊಂದು ಸ್ಟ್ರೆಂತ್ ಇಲ್ಲ ಅವ್ರದ್ದು. ಆದ್ರಿಂದ ಇವರು ಲಾಸ್ಟ್ ಸೀಸನ್ 6th ಪ್ಲೇಸ್ ಅಲ್ಲಿ ಫಿನಿಶ್ ಮಾಡಿದ್ರು. ನೋಡಿ, ಇವಾಗ IPL 2026ಗೆ ಹೈದರಾಬಾದ್ ನ ಸ್ಕ್ವಾಡ್ ಯಾವ ತರ ಇದೆ ಅಂತ ಡಿಸ್ಪ್ಲೇ ಮಾಡಿದೀನಿ. ಬ್ಯಾಟರ್ಸ್ ಅಲ್ಲಿ ಯಾರ್ಯಾರು ಇದ್ದಾರೆ, ಆಲ್ರೌಂಡರ್ಸ್ ಅಲ್ಲಿ ಯಾರ್ಯಾರು ಇದ್ದಾರೆ, ಬೌಲರ್ಸ್ ಅಲ್ಲಿ ಯಾರ್ಯಾರು ಇದ್ದಾರೆ, ವಿಕೆಟ್ ಕೀಪರ್ಸ್ ಅಲ್ಲಿ ಯಾರು ಇದ್ದಾರೆ ಅಂತ ಎಲ್ಲ ಡಿಸ್ಪ್ಲೇ ಮಾಡಿದೀನಿ. ಈ ಸ್ಕ್ವಾಡ್ ನೋಡ್ತಾ ಇದ್ರೆ ಒಂಥರ 11 ಮಾಡೋಕ್ಕೂ ಕಷ್ಟ ಆಗುತ್ತೆ. ಹೌದು, ಬೌಲಿಂಗ್ ಅಂತ ಬಂದಾಗ ನೀನ್ ಯಾರು ಆಡ್ಸ್ಬೇಕಂತಾನೆ ಕಷ್ಟ ಆಗುತ್ತೆ. ಚೆನ್ನಾಗಿದ್ದಾರೆ ಅಂತಲ್ಲ, ಅಷ್ಟು ವರ್ಸ್ಟ್ ಆಗಿದ್ದಾರೆ, ಆದ್ರಿಂದ ಯಾರು ಆಡ್ಸ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ, ಯಾರು ಬೆಟರ್ ಆಗಿ ಪರ್ಫಾರ್ಮ್ ಮಾಡ್ತಾರ ಅಂತಾನೆ ಗೆಸ್ ಮಾಡಕ್ ಆಗ್ತಾ ಇಲ್ಲ. ಆದ್ರೂ ಸ್ಟ್ರಾಂಗೆಸ್ಟ್ ಪ್ರಾಬಬಲ್ ಪ್ಲೇಯಿಂಗ್ 11 ಮಾಡೋಣ. ಓಪನಿಂಗ್ ಸ್ಲಾಟ್ ಅಲ್ಲಿ ಬಂದು ಟ್ರಾವಿಸ್ ಹೆಡ್ ಮತ್ತೆ ಅಭಿಷೇಕ್ ಶರ್ಮಾ. ಹೌದು, IPL ನಲ್ಲಿ ಬೆಸ್ಟ್ ಜೋಡಿ ಯಾವ್ದಂದ್ರೆ ಇದೆ. ಎಷ್ಟು ರನ್ಸ್ ಹೊಡೆದಿದ್ದಾರೆ ಅಂದ್ರೆ ಇವರಿಬ್ರು ಸೇರ್ಕೊಂಡು ಸಖತ್ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಹೈದರಾಬಾದ್ ಕಡೆ. ಇವರೇ ಹೈದರಾಬಾದ್ ಕಡೆ ಓಪನಿಂಗು. ನೆಕ್ಸ್ಟ್ ನಂಬರ್ 3 ಅಲ್ಲಿ ಇಶಾನ್ ಕಿಶನ್. ನಿಮ್ಗೆಲ್ಲ ಗೊತ್ತಿರಾಗೆ 2026 T20 ವರ್ಲ್ಡ್ ಕಪ್ ಆಯ್ತಲ್ವಾ, ಅದ್ರಲ್ಲಿ ಯಾವ ತರ ಆಡಿದ್ರು ಅಂತ ನಿಮ್ಗೆಲ್ಲ ಗೊತ್ತು. ಇಶಾನ್ ಕಿಶನ್ ಸಖತ್ತಾಗಿ ಪ್ರದರ್ಶನ ಕೊಟ್ಟರು, ಪೀಕ್ ಫಾರ್ಮ್ ಅಲ್ಲಿ ಇದಾರೆ ಅಂತಾನೆ ಹೇಳ್ಬೋದು. ಈ ಸಲ ಇವ್ರ ಕಡೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಹೈದರಾಬಾದ್ ಕಡೆ, ಸಖತ್ತಾಗಿ ಆಡ್ತಾರೆ ಅಂತ. ನಂಬರ್ 4 ಬಂದು ಹೆನ್ರಿಕ್ ಕ್ಲಾಸನ್. ನಿಮ್ಗೆಲ್ಲ ಗೊತ್ತಿರಾಗ ಇವ್ರು ಸಖತ್ತಾಗಿ ಪ್ರದರ್ಶನ ಕೊಡ್ತಾರೆ, ಸಖತ್ ಬ್ಯಾಟಿಂಗ್ ಆಡ್ತಾರೆ ಅಂತಾನು ಗೊತ್ತು. ಅಗ್ರೆಸಿವ್ ಬ್ಯಾಟಿಂಗ್ ಆಡ್ತಾರೆ, ಅದು ಲಾಸ್ಟ್ ಅಲ್ಲಿ ಬಂದು ಮಿಡ್ಲ್ ಆರ್ಡರ್ ಅಲ್ಲಿ ಬಂದು ಅಗ್ರೆಸಿವ್ ಬ್ಯಾಟಿಂಗ್ ಆಡ್ತಾರೆ ಇವರು. ಸೌತ್ ಆಫ್ರಿಕಾ ಕಡೆನೂ ಚೆನ್ನಾಗಿ ಆಡ್ತಾ ಇದ್ರು. ಲಾಸ್ಟ್ ಸೀಸನ್ ಹೈದರಾಬಾದ್ ಕಡೆನೂ ಇವರೇ ಹೈಯೆಸ್ಟ್ ರನ್ ಗೆಟರ್ ಆಗಿದ್ದು. ಆದ್ರಿಂದ ನಂಬರ್ 4 ಪ್ಲೇಸ್ ಹೆನ್ರಿಕ್ ಕ್ಲಾಸನ್. ನಂಬರ್ 5 ಬಂದು ನಿತೇಶ್ ರೆಡ್ಡಿ. ಇವರು ಲಾಸ್ಟ್ ಸೀಸನ್ ಇವ್ರ ಕಡೆ ಅಷ್ಟೊಂದು ಚೆನ್ನಾಗಿ ಆಗಿಲ್ಲ, ಇವ್ರ ಕಡೆಯಿಂದ ಅಷ್ಟೊಂದು ಬ್ಯಾಟಿಂಗ್ ಪ್ರದರ್ಶನ ಬಂದಿಲ್ಲ. ಇವ್ರು ಯಾಕೋ ಸ್ವಲ್ಪ ಔಟ್ ಆಫ್ ಫಾರ್ಮ್ ಅಲ್ಲಿ ಇದಾರೆ. ಇವ್ರ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಹೈದರಾಬಾದ್, ಅದು ಲೋಕಲ್ ಬಾಯ್ ಬೇರೆ ಅಲ್ವಾ, ಇವ್ರು ಸ್ವಲ್ಪ ಫಾರ್ಮ್ ಬರ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಆದ್ರಿಂದ 5th ಪ್ಲೇಸ್ ಅಲ್ಲಿ ನಿತೇಶ್ ಕುಮಾರ್ ರೆಡ್ಡಿನೇ ಆಡಿಸ್ತೀನಿ. ನಂಬರ್ 6th ಪ್ಲೇಸ್ ಅಂತ ಬಂದಾಗ ಲಿಯಾಮ್ ಲಿವಿಂಗ್ಸ್ಟನ್ ಆಡಿಸ್ತೀನಿ. ನೀವೆಲ್ಲ ಕೇಳ್ಬೋದು ಇವ್ರು ಏನು ಪ್ರದರ್ಶನ ಏನೋ ಕೊಟ್ಟಿಲ್ಲ, ಲಾಸ್ಟ್ ಸೀಸನ್ ಅಷ್ಟೇ ಸರಿಯಾಗಿ ಆಡಿಲ್ಲ, ನೋಡಿದ್ರೆ ಇವ್ರು ಚಾನ್ಸ್ ಕೊಡ್ತಾ ಇರಂತ. ಹೌದು, ಇವ್ರು ಲಾಸ್ಟ್ ಸೀಸನ್ ಪ್ರದರ್ಶನ ಕೊಟ್ಟಿಲ್ಲ, ಚೆನ್ನಾಗಿ ಆಡಿಲ್ಲ, ಬಟ್ ಇವ್ರ ಮೇಲೆ ಸ್ವಲ್ಪ ಓಪ್ ಇದೆ. ಹೈದರಾಬಾದ್ಗೂ ಅಷ್ಟೇ ನನ್ಗೆ ಯಾಕೋ ಅವ್ರು ಆಡಿಸ್ತಾರೆ ಅನ್ಸ್ತದೆ ಲಿಯಾಮ್ ಲಿವಿಂಗ್ಸ್ಟನ್ ನ. ಹೌದು, ಅದಕ್ಕೆ ಅವ್ರಿಗೆ ನಂಬರ್ 6th ಪ್ಲೇಸ್ ಪೊಸಿಷನ್ ಕೊಡ್ತಾ ಇದ್ದೀನಿ. ನಂಬರ್ 7 ಬಂದು ಅನಿಕೇತ್ ವರ್ಮಾ. ಲಾಸ್ಟ್ ಸೀಸನ್ ಹೈದರಾಬಾದ್ ಕಡೆ ಯಾರು ರೈಸಿಂಗ್ ಯಂಗ್ಸ್ಟರ್ ಅಂದ್ರೆ ಅನಿಕೇತ್ ವರ್ಮಾ. ಸಖತ್ತಾಗಿ ಕಾಂಟ್ರಿಬ್ಯೂಷನ್ ಮಾಡಿದ್ರು, ಸಖತ್ತಾಗಿ ಮ್ಯಾಚಸ್ ನ ಫಿನಿಶ್ ಮಾಡಿಕೊಟ್ರು ಲೋಯರ್ ಆರ್ಡರ್ ಅಲ್ಲಿ. ಆದ್ರಿಂದ ನಂಬರ್ 7 ಪ್ಲೇಸ್ ಅವರಿಗೆ. ನಂಬರ್ 8th ಪ್ಲೇಸ್ ಬಂದು ಪ್ಯಾಟ್ ಕಮಿನ್ಸ್. ಹೌದು, ಇವ್ರ ಕ್ಯಾಪ್ಟನ್ ಲಾಸ್ಟ್ ಸೀಸನ್ ಅಷ್ಟೊಂದೇನು ಇವ್ರ ಕಡೆಯಿಂದ ಅಷ್ಟೊಂದು ಪ್ರದರ್ಶನ ಬಂದಿಲ್ಲ, ಎಕ್ಸ್ಪೆನ್ಸಿವ್ ಆಗಿದ್ರು. ಈ ಸೀಸನ್ ಕೆಲವು ಮ್ಯಾಚಸ್ ಮಿಸ್ ಮಾಡ್ಕೊಳ್ತಾ ಇದಾರೆ, ಬಟ್ 1 or 2 ಮ್ಯಾಚಸ್ ಅಷ್ಟೇ, ಮತ್ತೆ ಆಡಕ್ ಬರ್ತಾರೆ. ಅದನ್ನ ನಾನು ಪ್ಯಾಟ್ ಕಮಿನ್ಸ್ ಗೆನೆ ಸ್ಥಾನ ಕೊಡ್ತಾ ಇದ್ದೀನಿ ನಂಬರ್ 8. ನಂಬರ್ 9 ಬಂದು ಹರ್ಷಲ್ ಪಟೇಲ್. ಹೌದು, ಇವ್ರು ಮೋಸ್ಟ್ ಎಕ್ಸ್ಪೆನ್ಸಿವ್ ಬೌಲರ್ ಆಗಿರ್ಬೋದು, ಬಟ್ ವಿಕೆಟ್ಸ್ ಅಂತ ಬಂದಾಗ ವಿಕೆಟ್ಸ್ ತೆಗಿತಾರೆ. ಬಟ್ ಇವ್ರನ್ನ ಬಿಟ್ರೆ ಬೇರೆ ಯಾರನ್ನೂ ತಗೊಳಕ್ ಆಗಲ್ಲ. ಬೆಂಚ್ ಸ್ಟ್ರೆಂತ್ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ ಹೈದರಾಬಾದ್, ಆದ್ರಿಂದ ಬೇರೆ ಆಪ್ಷನ್ ಇಲ್ಲ. ಆದ್ರಿಂದ ಹರ್ಷಲ್ ಪಟೇಲ್ನೇ ಆಡಿಸ್ತಾ ಇದ್ದೀನಿ. ಮತ್ತೆ ನಂಬರ್ 10th ಪೊಸಿಷನ್ ಬಂದು ಶಿವಮ್ ಮಾವಿ.
ಇವರು ಕೋಲ್ಕತ್ತಾ ಕಡೆ ಆಡ್ಬೇಕಾದಾಗೆಲ್ಲ ಸಖತ್ತಾಗಿ ಪ್ರದರ್ಶನ ಕೊಡ್ತಾ ಇದ್ರು. ಬಟ್ ಇವ್ರದ್ದು ಅಷ್ಟೊಂದು ಇತ್ತೀಚೆಗೆ ಅಷ್ಟೊಂದು ಫಾರ್ಮ್ ಅಲ್ಲಿ ಇಲ್ಲ. ಬಟ್ ಬೇರೆ ಆಪ್ಷನ್ ಇಲ್ದಿರ ಇರೋದ್ರಿಂದ ಶಿವಮ್ ಮಾವಿನ ಆಡ್ಸ್ಬೇಕಾಗಿ ಬರುತ್ತೆ. ಅದನ್ನ ನಂಬರ್ 10 ಪೊಸಿಷನ್ ಶಿವಮ್ ಮಾವಿ. ನಂಬರ್ 11 ಜಯದೇವ್ ಉನದ್ಕತ್. ಹೌದು, ಇವರಷ್ಟೇ ಒಂದು ಟೈಮ್ ಅಲ್ಲಿ ಸಖತ್ ಬೌಲರ್ ಆಗಿದ್ರು. ಬಟ್ ಇತ್ತೀಚೆಗೆ ಇವರು ಔಟ್ ಆಫ್ ಫಾರ್ಮ್ ಅಲ್ಲಿ ಇದಾರೆ. ಏಜ್ ಬೇರೆ ಆಯ್ತು, ಇವ್ರಿಗೆ ಅಷ್ಟೊಂದು ಪ್ರದರ್ಶನ ಕೊಡಕ್ ಆಗ್ತಾ ಇಲ್ಲ. ರನ್ಸ್ ಲೀಕ್ ಮಾಡ್ತಾ ಇದ್ರೆ ಇವ್ರು. ಬಟ್ ಬೇರೆ ಆಪ್ಷನ್ ಇಲ್ಲ, ಆದ್ರಿಂದ ನಾನು ಜಯದೇವ್ ಉನದ್ಕತ್ನೆ ಆಡ್ತೀನಿ. ಮತ್ತೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಜೀಸನ್ ಅನ್ಸಾರಿನ ಆಡಿಸ್ತೀನಿ. ಹೌದು, ಇವರು ಒಂಥರ ಸ್ಪಿನ್ ಬೌಲರ್, ಚೆನ್ನಾಗಿನೇ ಮಾಡ್ತಾರೆ. ಲಾಸ್ಟ್ ಸೀಸನ್ ಅಷ್ಟೇ ಹೈದರಾಬಾದ್ ಕಡೆ ಸ್ವಲ್ಪ ಚೆನ್ನಾಗಿನೇ ಮಾಡಿದ್ರು. ಅದರಿಂದ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಜೀಸನ್ ಅನ್ಸಾರಿನೇ ಮಾಡ್ತೀನಿ. ನೋಡಿ 11 ಪ್ಲೇಮ್ ಮಾಡಿದಾದ್ಮೇಲೆ ಯಾವ ತರ ಕಾಣ್ತಾ ಇದೆ ಅಂತ. ಬ್ಯಾಟಿಂಗ್ ಆರ್ಡರ್ ಅಂತೂ ಸಖತ್ತಾಗಿದೆ. ಲೋಯರ್ ಇರ್ಬೋದು, ಟಾಪ್ ಆರ್ಡರ್ ಇರ್ಬೋದು, ಬ್ಯಾಟಿಂಗ್ ಅಂತೂ ಹೇಳಂಗೆ ಇಲ್ಲ, ಸಖತ್ತಾಗಿದೆ. ಬೌಲಿಂಗ್ ಅಂತ ಬಂದಾಗ ನೋಡಿ, ಪ್ಯಾಟ್ ಕಮಿನ್ಸ್ ಎಕ್ಸ್ಪೆನ್ಸಿವ್, ಹರ್ಷಲ್ ಪಟೇಲ್ ಎಕ್ಸ್ಪೆನ್ಸಿವ್, ಶಿವಮ್ ಮಾವಿ ಅವರಷ್ಟು ಔಟ್ ಆಫ್ ಫಾರ್ಮ್ ಅಲ್ಲಿ ಇದಾರೆ, ಜಯದೇವ್ ಉನದ್ಕತ್ ಎಕ್ಸ್ಪೆನ್ಸಿವ್. ಇನ್ ಬೌಲಿಂಗ್ ಈ ತರ ಇದ್ರೆ ವಿನ್ ಆಗೋಕ್ಕಾಗುತ್ತಾ? ಈ ಟೀಮ್ ಇಟ್ಕೊಂಡು ಹೈದರಾಬಾದ್ ಈ ಸಲನು ಟಾಪ್ 4 ಎಂಟ್ರಿ ಕೊಡುತ್ತಂತ ನಂಗೆ ಅನಿಸ್ತಾ ಇಲ್ಲ. ಹೌದು, ಈ ತರ ಟೀಮ್ ಇದ್ರೆ ಕಷ್ಟ ಇದೆ, ಇವ್ರು ಎಂಟ್ರಿ ಕೊಡಲ್ಲ ಅಂತಾನೆ ಅನಿಸ್ತಾ ಇರೋದು. ಇದು ಪಂಜಾಬ್ ಮತ್ತೆ ಹೈದರಾಬಾದ್ ಸ್ಟ್ರಾಂಗೆಸ್ಟ್ ಪ್ರಾಬಬಲ್ ಪ್ಲೇಯಿಂಗ್ 11 ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ನಿಮ್ಮ ಪಂಜಾಬ್ ಮತ್ತೆ ಹೈದರಾಬಾದ್ ಸ್ಟ್ರಾಂಗೆಸ್ಟ್ ಪ್ರಾಬಬಲ್ ಪ್ಲೇಯಿಂಗ್ 11 ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಯು ಗೈಸ್ ಟೇಕ್ ಕೇರ್, ಬಾಯ್.